ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ. ನಾವೆಲ್ಲ ಮಾಡ್ತಿರೋದೇ ಕೂಲಿ ಕೆಲಸ. ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಸಿನಿಮಾಗಳಿಗೆ ಥಿಯೇಟರ್ ಕೊಡಿ ಅನ್ನೋದಕ್ಕೆ ಆ ಕುರಿತಾಗಿ ಒಂದು ಹೋರಾಟ ಮಾಡ್ತೀವಿ. ನಾನು ಒಬ್ಬ ಪ್ರೇಕ್ಷಕರಾಗಿ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಈ ಸಿನಿಮಾ ಚೆನ್ನಾಗಾಗತ್ತೆ. ಕಾಲ್ ಬಂದು ನಾನು ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ದಟ್ ಐ ಆಮ್ ಇನ್ ಅಂತ. ಅಲ್ಲಿವರೆಗೂ ನಾನು ಹೇಳೋದಕ್ಕೆ ತಪ್ಪಾಗತ್ತೆ ಅಲ್ವಾ. ನಾವೆಲ್ಲ ಮಾಡ್ತಿರೋದೇ ಕೂಲಿ ಕೆಲಸ. ದುಡ್ಡಿಲ್ಲದೆ ಯಾವ ನೀವು ಕಂಟೆಂಟ್ ಇದು ಮಾಡ್ತೀರಾ, ರಿಲೀಸ್ ಮಾಡ್ತೀರಾ? ಇಲ್ಲ ಅಲ್ವಾ? ಹಾಂ, ಯಾರು ಹೇಳಿದ್ದು ಕೂಲಿ ಮಾಡ್ತಿದ್ದೀನಿ ನಾನು ಅಂತ? ಒಂದು ಮಾತು ಹೇಳ, ತಂಡದಿಂದ ಕಾಲ್ ಬಂದಿರೋದು ಸತ್ಯ, ಬಟ್ ಒಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನೂ ಶೂಟಿಂಗ್ ನಡೀತಿದೆ ಆ ಸಿನಿಮಾದು. ಕಾಲ್ ಬಂದು ನಾನು ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ದಟ್ ಐ ಆಮ್ ಇನ್ ಅಂತ. ಅಲ್ಲಿವರೆಗೂ ನಾನು ಹೇಳೋದಕ್ಕೆ ತಪ್ಪಾಗತ್ತೆ ಅಲ್ವಾ. ಯಾ ಹೊರಗಡೆ ನ್ಯೂಸ್ ಬರ್ತಾ ಇದೆ. ಅಂದ್ರೆ ನಾವಿನ್ನೂ ಸಿನಿಮಾ ನೋಡಿಲ್ಲ, ಬಟ್ ಇಂಡಸ್ಟ್ರಿಯಲ್ಲಿ ನೋಡಿರುವಂತ ಒಂದಿಷ್ಟು ಜನ ಚಿತ್ರದ ಕೊನೆಯ 20 ನಿಮಿಷ ಹೊರಗಡೆ ಬರುವಂತ ಎಲ್ಲ ಆಡಿಯನ್ಸ್ ನೀನ್ ಎಲ್ಲಿ ನೋಡ್ಬೇಕಂತ ಸಿನಿಮಾನ ನಮ್ಗೆ ಗೊತ್ತಿಲ್ಲ ಬರ್ತಾ ಇತ್ತು ಅನ್ನೋ ಒಂದಿಷ್ಟು ವಿಷಯ ತಿಳ್ಕೊಂಡೆ. ಆದ್ರೆ ನೀನೇ ಅವಣ ಹೇಳ್ತಾ ಇದ್ದೀನಿ ನಾನು ಡಬ್ಬಿಂಗ್ ಮಾಡಿರ್ತೀರಾ? ನಾ ಹೇಳಿಲ್ವಾ ನಾನು ಯಾಕೆ ಈ ಸಿನಿಮಾ ಬಗ್ಗೆ, ಈ ಪಾತ್ರದ ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು. ಈ ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು, ಹಲವಾರು ಸಿನಿಮಾಗಳು, ಆಲ್ಮೋಸ್ಟ್ ಲೈಕ್ 90% ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರೂ ನನಗೆ ಇಷ್ಟೇ ಸಾಕು, ಇಷ್ಟೇ ಇರಲಿ ಅಂತ ಇಲ್ಲ. ಎಲ್ಲರೂ ನನಗೆ ತುಂಬ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು. ತುಂಬ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನನಗೆ ಆ ಪಾತ್ರನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ. ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು. ಸೊ ಇಟ್ಸ್ ಲೈಕ್ ನಾನು ಕಿಟ್ಟಿ ಅದೊಂಥರ ಸಂಜು ಗೀತಾ ಇಬ್ಬರೇ. ಅದಕ್ಕೆ ಒಂದಷ್ಟು ಜನ ಒಂಥರ ಹೆಂಗೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ನಿಂತು ಸಂಜು ಗೀತಾ ಹಿಂಗಾರು ಮಾಡಿ ಇವರಿಬ್ರು ಒಂದು ಅಂತ ತೋರಿಸಿರೋವಂಥವ್ರು ಇಲ್ಲಿರೋರು ಅಷ್ಟು ಜನ, ಎಲ್ಲ ಟೆಕ್ನಿಷಿಯನ್ಸು. ಸೊ ಆ್ಯಂಡ್ ಯು ಆಲ್ ರಿಲೀಸ್ ಆದಮೇಲೆ ಹಾಂ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಕ್ಯಾರೆಕ್ಟರ್. ಯಾಪ ಎಸ್ ಸರ್. ಹಾಂ ಸರ್. ಈಗ ನಿರ್ಮಾಪಕರು ಮತ್ತೆ ಇಲ್ಲಿ ಈ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ತುಂಬಾ ಥಿಯೇಟ್ರಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಆ ಒಂದು ಸಿಚುವೇಶನ್ ಅಂತ. ನೀವು ಕನ್ನಡದ ಒಬ್ಬ ಟಾಪ್ ಹೀರೋಯಿನ್ ಆಗಿಟ್ಕೊಂಡು ನಿಮ್ಮ ಫಿಲಮ್ಗೆ ಈ ತರ ಥಿಯೇಟ್ರಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಸರ್, ನನಗೊಂದು ನಂಬಿಕೆ ಇದೆ ಸರ್. ಸಿನಿಮಾ ರಿಲೀಸ್ ಆದಮೇಲೆ ಈ ಇಶ್ಯೂ ಆಗಲ್ಲ ಅಂತ ನನಗಿರೋ ನಂಬಿಕೆ. ನನಗೆ ಬೇರೆಯವರ ಒಪಿನಿಯನ್ ನನಗೆ ಗೊತ್ತಿಲ್ಲ. ಸಿನಿಮಾ ಬಂದಮೇಲೆ ಅವ್ರು ನೋಡಿದಾಗ ಏನು ಹೇಳ್ತಾರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಒಬ್ಬ ಪ್ರೇಕ್ಷಕರಾಗಿ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಈ ಸಿನಿಮಾ ಚೆನ್ನಾಗಾಗತ್ತೆ. ಥಿಯೇಟರ್ ಸಿನಿಮಾ ರಿಲೀಸ್ ಆದಮೇಲೆ ಅದು ಒಂದಷ್ಟು ಹಲವಾರು ಶೋಸ್ ನಮಗೆ ಬಿಟ್ಕೊಡೋ ಚಾನ್ಸಸ್ ಇದೆ. ಆ ಥರ ತುಂಬ ಎಕ್ಸಾಂಪಲ್ಸ್ ಇದೆ. ಮುಂಗಾರು ಮಳೆಗೂ ಆ ಥರನೇ ಆಗಿತ್ತು, ಮನುಷ್ಯಕ್ಕೂ ಆ ಥರನೇ ಆಗಿತ್ತು. ರೀಸೆಂಟ್ ಡೇಸಲ್ಲಿ ಪಾಪ ಒಂದು ಸಿಂಪಲ್ ಸುನೀಲ್ ಮೊದಲನೇ ಸಿನಿಮಾ ಯಾವುದಪ್ಪ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅದಕ್ಕೂ ಈ ಸಮಸ್ಯೆ ಆಗಿತ್ತು. ಎರಡನೇ ದಿನದಿಂದಾನೆ ಫ್ರೈಡೇ ರಿಲೀಸ್ ಮಾಡ್ದ, ಲವ್ ಮ್ಯಾಕ್ಟಲ್ಗೆ ಆಯ್ತಲ್ಲ, ಲವ್ ಮಾಕ್ಟೈಲ್ಗೂ ಆಯ್ತು. ಫ್ರೈಡೇ ರಿಲೀಸ್ ಮಾಡ್ದ, ಸ್ಯಾಟರ್ಡೇಗೆ 15 ಶೋ ಜಾಸ್ತಿ ಆಯ್ತು. ಆಗತ್ತೆ, ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಇದ್ದಾಗ ಅದಕ್ಕೆ ಬೆಂಬಲ ಸಿಕ್ಕೇ ಸಿಗುತ್ತೆ. ಬಟ್ ಇದಕ್ಕೆ ಹೊರತಾಗಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಸಿನಿಮಾಗಳಿಗೆ ಥಿಯೇಟರ್ ಕೊಡಿ ಅನ್ನೋದಕ್ಕೆ ಆ ಕುರಿತಾಗಿ ಒಂದು ಹೋರಾಟ ಮಾಡ್ತೀವಿ. ಸಂಜು ವೆಡ್ಸ್ ಗೀತದಲ್ಲಿ ಶರಣ್ ಅವರು ನಿಮ್ಮ ಸ್ನೇಹಿತರ ಪಾತ್ರ ಮಾಡಿದ್ರು, ಮಾವ, ನನ್ನ ತಾಯಿ ತಮ್ಮ ಮಾಡಿದ್ರು. ಇವತ್ತು ಸಂಜು ವೆಡ್ಸ್ ಪಾರ್ಟ್ 2 ಜೊತೆಯಲ್ಲಿ ಚುಮ್ಮತ್ ಮೂಲಕ ಕಾಂಪಿಟೇಟರ್ ದಡ್ಡ. ನಮ್ಮ ಭಾಷೆ ಸಿನಿಮಾಗಳು ನಮ್ಗೆ ಯಾವತ್ತೂ ಕಾಂಪಿಟೇಷನ್ ಅಲ್ಲಪ್ಪ. ಬೇರೆ ಭಾಷೆ ಬಂದು ಇಲ್ಲಿ ನಮ್ಮ ಜನ ಆ ಸಿನಿಮಾಗಳನ್ನ ತಂದು ಹಾಕ್ತಾರಲ್ಲ, ಅದು ದಟ್ ಈಸ್ ಕಾಲ್ಡ್ ಕಾಂಪಿಟೇಷನ್. ನಾವೆಲ್ಲ ಒಂದೇ ಕಣಪ್ಪ. ಶರಣ್ ಒಂದು 150-200 ಸಿನಿಮಾ ಮಾಡೋರೆ, ನಾನು ಒಂದು 60 ಸಿನಿಮಾ ಮಾಡಿದ್ದೀನಿ. ಬರಲ್ಲ ಅದನ್ನು ನೋಡಿ, ನಮ್ದು ನೋಡಿ. ಹೌದು, ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂತ ಎಲ್ಲ ಕನ್ನಡ ಸಿನಿಮಾಗಳು ಸರ್ವೇ ಜನ ಸುಖಿನೋ ಭವಂತು. ವಿ ವಿಶ್ ಆಲ್ ದ ಬೆಸ್ಟ್ ಅಂತ. ಹಾಂ, ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡಿ ನಡಿ ಎಂದು, ಹೀಗೆ ಹಾಡು ತುಂಬಾ ಇಷ್ಟ ನನಗೆ. ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ. ಸೊ ಅದ್ರ ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ.
ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ. ಸೊ ಆ ಹಾಡು ಇಷ್ಟ. ಅದಾದಮೇಲೆ ನೀವು ಹೇಳಿದ್ರಿ ಗೊತ್ತಾ ಗಿಟಾರ್ ಮಳೆಯಂತೆ, ಆ ಹಾಡು ತುಂಬ ಇಷ್ಟ. ಫಸ್ಟ್ ಟೈಮ್ ನೀವು ಸಂಜು ಸೆಲೆಕ್ಟ್ ಆಗಿರಕ್ಕಾಗ ನಿಮ್ಮ ಫೀಲ್ ಹೇಗೆ? ಅಂದರೆ ಪಾರ್ಟ್ 1 ಬಂದು ಫುಲ್ ಬಿಟ್ಟು ಸಾಂಗ್ಸ್ ಎಲ್ಲ ತುಂಬ ಸೂಪರ್ ಆಗಿತ್ತು. ಸೊ ಇದ್ರ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಏನಿಲ್ಲ, ನನಗೆ ಅನಿಸಿದ್ದು ಇಲ್ಲ, ಚೆನ್ನಾಗಿ ಮಾಡಬೇಕು ಈ ಸಿನಿಮಾ, ಈ ಪಾತ್ರ ತುಂಬ ಚೆನ್ನಾಗಿ ಮಾಡಬೇಕು. ಬಿಕಾಸ್ ಅದೇ ನಾ ಹೇಳ್ದಂಗೆ ಫಸ್ಟ್ ಸಿನಿಮಾ ಈ ಸಿನಿಮಾ ಅದ್ರದ್ದು ಕಂಟಿನ್ಯೂಟಿನೇ ಅಲ್ಲ. ಇಟ್ಸ್ ಓನ್ಲಿ ದ ಟೈಟಲ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಹೊರತು ಯಾವ ಪಾತ್ರ ಕೂಡ ಅದರ ಕಂಟಿನ್ಯೂಯೇಷನ್ ಇಲ್ಲ. ಸೊ ನಾ ಆವಾಗಲೇ ಹೇಳ್ತಿದ್ದೀನಿ, ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ. ಟ್ರೀಟ್ ಇಟ್ ಆಸ್ ಅ ಫ್ರೆಶ್ ಒನ್. ಹೊಸದಾಗಿ ನೋಡ್ತಿದ್ದೀವಿ ಈ ಸಿನಿಮಾ, ಹೊಸ ಕಾಂಬಿನೇಷನ್. ದಿಸ್ ಇಸ್ ಆಬ್ವಿಯಸ್ಲಿ ನಮ್ಮಿಬ್ರದ್ದು ಫಸ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ಅದನ್ನು ಹಾಗೆ ಟ್ರೀಟ್ ಮಾಡಿದ್ರೆ ಉತ್ತಮ ಅಂತ. ಸಂಜು ಮತ್ತು ಗೀತಾದಲ್ಲಿ 10 ವರ್ಷದ ದಾಂಪತ್ಯ ಚಿನ್ನ ತೋರಿಸಕೊಟ್ಟಿದ್ದೀವಿ ಅಂತ ಡೈರೆಕ್ಟ್ ಆಲ್ರೆಡಿ ಹೇಳಿದ್ರು. ಸೊ ರಚಿತಾ ರಾಮ್ ಅವ್ರದ್ದು ಒರಿಜಿನಲ್ ದಾಂಪತ್ಯ ಚಿನ್ನ ಯಾವಾಗ ನೋಡೋದು? ಅಂದ್ರೆ ದಾಂಪತ್ಯ ಜೀವನನೇ ನೋಡ್ಬೇಕಂತ ಅದು ಅಲೋ ಇಲ್ಲ ಇನ್ನು ಕರ್ನಾಟಕದಲ್ಲಿ. ಆಗೋದನ್ನ ಯಾವಾಗ ನೋಡೋದು? ದಾಂಪತ್ಯ ಜೀವನ ನೋಡೋದು ನನಗೆ ಶಾಕ್ ಆಗ್ಬಿಟ್ಟೆ ನಾನು. ದಾಂಪತ್ಯ ನೋಡ್ಬೇಕು, ಓಕೆ, ದಾಂಪತ್ಯ ಜೀವನನೇ ನೋಡ್ಬೇಕು ಅನ್ನೋ ಆಸೆ. ಅಲ್ಲಲ್ಲಿ ಸಿಗ್ತಾ ಇರ್ತಾರಲ್ಲ ಸರ್ ಅವಾಗ ಇವೆಂಟ್ಸ್ ಅಲ್ಲಿ ಹಂಗ್ ನೋಡೋದು. ಅದಕ್ಕೆ ದಾಂಪತ್ಯ ಜೀವನ ಅನ್ನಲ್ಲ. ಮದುವೆ ಆಗಿದೆಯಾ? ಅಲ್ಲ, ಅವ್ರು ಕೆಲಸ ಮಾಡ್ತಿರ್ತಾರೆ. ಅಲ್ಲ, ನೀವು ಕೆಲಸ ಮಾಡ್ತಿದ್ದೀರಾ ಅಲ್ವಾ, ಹಾಗೆ ನಾನು ಕೆಲಸ ಮಾಡ್ತಿದ್ದೀನಿ. ನೋಡೋಣ. ಓಕೆನಾ? ಎಸ್ 10th ರಿಲೀಸ್ ಆಗಬೇಕು ಸರ್. ಹಾಂ ಏಯ್ ಕೇಳಪ್ಪ, ಕ್ವಶನ್ ಕೇಳಿ. ಕಾಲಾಯ ತಸ್ಮೈ ನಮಃ. ಏಯ್, ಈಗ ಪ್ರಶ್ನೆ ಬೇಕಾ? ಒಂದ್ ನಿಮಿಷ. ನಿಮಗೆ ಗೊತ್ತಿರುತ್ತಲ್ಲ ಅಪ್ಡೇಟ್ಸು. ನನಗೂ ಸಿಕ್ಕಿಲ್ಲ. ಅದನ್ನ ಬಿಡಿ, ಸಿನಿಮಾ ಬಗ್ಗೆ ಹೇಳಿ. 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ವರ್ಲ್ಡ್ ವೈಡ್ ಮ್ಯೂಸಿಕಲಿ ಹಿಟ್ ಆಗಿರುವಂತಹ ಸಿನಿಮಾ. ಸೊ ಆ ವಿಚಾರವಾಗಿ ಸಿನಿಮಾ January 10th ರಿಲೀಸ್ ಆಗ್ತಿದೆ. ಸಿನಿಮಾ ಚೆನ್ನಾಗಿದೆ. ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ, ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡಿ. ಪೈರಸಿ ಎಲ್ಲ ಮಾಡಿಕೊಂಡು ದಯವಿಟ್ಟು ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಮಾಡಿದ್ರೆ ಜೈಲಿಗೆ ಹೋಗ್ತಾರಾ? ನಮ್ಮ ಮ್ಯೂಸಿಷಿಯನ್ಸ್, ಚೆನ್ನೈ ಮ್ಯೂಸಿಷಿಯನ್ಸ್ ಸ್ಟ್ರಿಂಗ್ಸ್ ನುಡಿಸ್ಬೇಕಾದ್ರೆ ನಿಮ್ಮ ಕ್ಲೈಮ್ಯಾಕ್ಸಿಂಗ್ಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದಾರೆ. ಇದೊಂದು ಅಪ್ಡೇಟ್ ನಿಮಗೆ ಕೊಡಬೇಕಾಗಿದೆ. ಓ, ಥ್ಯಾಂಕ್ ಯು. ಎಕ್ಸೈಟ್ ಆಗ್ಬಿಟ್ಟಿದ್ರು. ಥ್ಯಾಂಕ್ ಯು. ಹೋಲ್ ಮ್ಯೂಸಿಷಿಯನ್ ಸೆಕ್ಷನ್ ದೇ ಆರ್ ಸೋ ಹ್ಯಾಪಿ ನಿಮ್ಮ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಸಾರಿ, ಕಮ್ ಅಗೇನ್. ಇವಾಗಿರೋ ಜನರೇಷನ್ಗೆ ಈ ಫಿಲಮಲ್ಲಿ ಬರೋ ಸ್ಟೋರಿ ಹುಡುಗ ಹುಡುಗಿರಿಗೆ ಮ್ಯಾಚ್ ಆಗುತ್ತೆ ಅಂತ ಖಂಡಿತವಾಗ್ಲು 100%. ಅವರು ಈ ಜನರೇಷನ್ ಹುಡುಗ ಹುಡುಗಿ, ಅವರು ಈ ಜನರೇಷನ್ ಹುಡುಗ ಹುಡುಗಿ. ನೀನು ಹುಡುಗನ ಹುಡುಗಿನ? Beat Plus Karnataka.